ಹರಿ ಓಂ ಸಾಯಿರಾಮ್ ಫ್ರೆಂಡ್ಸ್. ಇವತ್ತು ನಾವು ಟ್ಯಾರೋಟ್ ರೀಡಿಂಗಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಅಂದರೆ, ನೀವು ಪ್ರೀತಿ ಮಾಡ್ತಾ ಇರುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಹೇಗಿದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ನಿಮಗೆ ಸ್ವಲ್ಪ ಕುತೂಹಲ ಇರುತ್ತೆ. ಮೇ ಬಿ ತುಂಬ ಇಷ್ಟಪಡ್ತಿದ್ದಾರೆ, ಎದುರುಗಡೆ ತುಂಬ ಪ್ರೀತಿಯಿಂದ ಇದ್ದಾರೆ, ಎಲ್ಲ ಓಕೆ. ಬಟ್ ಆದರೆ ನಿಜವಾಗ್ಲೂ ಅವರ ಮನಸ್ಥಿತಿ ಹೇಗಿದೆ, ಅವರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ ಇಲ್ಲ ಮೋಸ ಮಾಡ್ತಾರಾ ಅಂತ ನೋಡಬೇಕು ಅಂತ ಏನಾದ್ರು ಅದ್ರ ಬಗ್ಗೆ ರೀಡಿಂಗ್ ನೀವು ಕೇಳಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಅವರ ಒಳ ಮನಸ್ಸಿನ ಸ್ಥಿತಿ ಹೇಗಿದೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಳ್ಳೋಣ. ಸೋಲ್ಮೇಟ್ ವಿಲ್ ಮೀಟ್ ಯು ಸೂನ್. ವಾವ್, ನಿಜವಲ್ಲೂ ಇದು ಒಂದು ಸಂತೋಷಕರವಾದಂಥ ವಿಷಯ ನಿಮ್ಮ ಜೀವನಕ್ಕೆ. ನಿಮ್ಮ ಸೋಲ್ಮೇಟ್ನ ನೀವು ಮೀಟ್ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಏಂಜಲ್ ಆನ್ಸರ್ ಇದು. ಹ್ಯಾಪಿನೆಸ್ ಇರುತ್ತೆ, ತಾಳ್ಮೆಯಿಂದ ಇರಿ, ಬಿ ಪೇಷನ್ಸ್ ಆಗಿರಿ. ನಿಜವಲ್ಲೂ ಒಳ್ಳೆ ರೀತಿಯ ಇದು ಯಾರು ಕಾಯ್ತಾ ಇದ್ದೀರಾ ಅವರಿಗೆ ಈ ಕಾರ್ಡ್ ಕೂಡ. ಆ್ಯಂಡ್ ಇವಾಗ ಯಾರು ನೀವು ಆಲ್ರೆಡಿ ಪ್ರೀತಿಯಲ್ಲಿದ್ದೀರಾ, ನೀವು ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ, ಹಸ್ಬೆಂಡ್ ಆರ್ ವೈಫು ಅಥವಾ ನಿಮ್ಮ ಲವರ್, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ನಿಮ್ಮ ಸೋಲ್ಮೇಟ್. ಅವ್ರು ನಿಮಗೆ, ಅಥವಾ ಇನ್ನೂ ಯಾರಿಗೆ ಸಿಂಗಲ್ ಆಗಿದ್ದೀರಾ, ಖಂಡಿತವಾಗ್ಲೂ ನಿಮ್ಮ ಸೋಲ್ಮೇಟ್ ಹತ್ತಿರದಲ್ಲಿ ಬರ್ತಾ ಇದ್ದಾರೆ ವೆರಿ ಸೂನ್. ನಿಜವಾಗ್ಲೂ ಒಳ್ಳೆಯದು ಬಂದಿದೆ. ಸೋಲ್ಮೇಟ್ ಅಂದಮೇಲೆ ತುಂಬ ಒಳ್ಳೆಯ ರೀಡಿಂಗು ಇರುತ್ತೆ, ಅವರಲ್ಲಿರುತ್ತೆ. ವಾವ್ 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 ವಾವ್, ಯು ಆರ್ ಬ್ಲೆಸ್ಡ್, ಯು ವಿಲ್ ಗೆಟ್ ವಾಟ್ ಯು ವಾಂಟ್, ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಮ್ಯಾನಿಫೆಸ್ಟ್. ವಾವ್, ನಿಜವಾಗ್ಲೂ ಏಂಜಲ್ ನಿಮಗೆ ಬ್ಲೆಸ್ಸಿಂಗ್ ಹೇಗಿದೆ ಅಂದರೆ, ನೀವು ತುಂಬ ಲಕ್ಕಿ ಇದ್ದೀರಾ. ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅವರು ನಿಮಗೆ ಎಲ್ಲ ಜೀವನದಲ್ಲಿ ಇನ್ಮೇಲೆ ಒಳ್ಳೇದಾಗುತ್ತೆ ಖಂಡಿತವಾಗ್ಲೂ. ಈ ರಿಲೇಷನ್ಶಿಪ್ ವಿಷಯದಲ್ಲಂತೂ ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ನಿಮಗೆ. ಯಾರು ಕಷ್ಟಪಡ್ತಿದ್ರಿ, ಯಾರು ಒಳ್ಳೆ ಕಪಲ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ರಿ, ಯಾರು ನಿಜವಾಗ್ಲೂ ನಿಮ್ಮ ಪ್ರೀತಿ ಪಾತ್ರರು ಹೇಗಿದ್ದಾರೆ ಅಂತ ಅಂದ್ಕೊಂಡಿದ್ದೀರಿ, ಅವ್ರನ್ನ ಪಡೆಯೋಕ್ಕೆ ನೀವು ನಿಜವಾಗ್ಲೂ ತುಂಬ ಲಕ್ಕಿ ಇದ್ದೀರಾ. ಖಂಡಿತವಾಗ್ಲೂ ನೀವು ಲಕ್ಕಿ. ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ನೀವು ತುಂಬ ಬ್ಲೆಸ್ಡ್ ಅವ್ರನ್ನ ಪಡೆಯೋದಕ್ಕೆ. ಅವರು ಕೂಡ ತುಂಬ ಬ್ಲೆಸ್ಡ್ ನಿಮ್ಮನ್ನು ಪಡೆಯೋದಕ್ಕೆ. ಯಾಕೆಂದರೆ ಒಂದು ಸೋಲ್ಮೇಟ್ ರೀತಿ ಅಂತಂದರೆ ಟ್ವಿನ್ ಫ್ಲೇಮಲ್ಲಾದರೂ ದೂರ ಆಗಿಬಿಡ್ತಾರೆ. ಈ ಸೋಲ್ಮೇಟ್ ಸಿಕ್ಕಿದ್ರೆ ಭಾಳ ಒಳ್ಳೆಯದು, ಭಾಳ ಒಳ್ಳೆಯ ಜೀವನ ಅಂತಲೇ ಹೇಳ್ಬೋದು. ಓಕೆ, ಅಕಾಂಪ್ಲಿಷ್ಮೆಂಟ್ ಇನ್ ಎನಿಥಿಂಗ್. ನಿಮ್ಮಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಕಂಪ್ಲೀಟ್ನೆಸ್ ಕಾಣಿಸ್ತಾ ಇಲ್ಲ. ಇಷ್ಟೆಲ್ಲ ಇದ್ರೂ ನಿಮಗೇನೋ ಮನಸ್ಸಲ್ಲಿ ಎಸ್ ಒಳ್ಳೆ ಪ್ರೀತಿ ಇದೆ, ಒಳ್ಳೆ ಜೀವನ ಇದೆ, ಆದರೂ ಏನೋ ಕಮ್ಮಿ ಇದೆ ಜೀವನದಲ್ಲಿ ಅಂತ ಅನ್ನಿಸ್ತಾ ಇದೆ ನಿಮಗೆ. ಸ್ನೇಹಿತರೆ, ನಿಜವಲ್ಲೂ ಅದು ಯಾವುದಾದ್ರು ಒಂದು ವಿಷಯದಲ್ಲಿ ನಿಮಗೆ ಕಮ್ಮಿ ಕಾಣಿಸ್ತಾ ಇದೆ. ಏನು ಕಮ್ಮಿ ಕಾಣಿಸ್ತಾ ಇದೆ? ಏನಾದರೂ ಸೀಕ್ರೆಟ್ ಮಾಡ್ತಾ ಇದ್ದಾರಾ, ಇಲ್ಲ ಅವ್ರ ಮನಸ್ಸಿನಲ್ಲಿ ಏನು ಭಾವನೆ ಓಡ್ತಾ ಇದೆ, ನಿಮ್ಮ ಬಗ್ಗೆ ಏನು ಭಾವನೆ ನಡೀತಾ ಇದೆ, ಅಥವಾ ಏನು ಅವ್ರ ಮನಸ್ಸಿನಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಹಿಂದೆ ಹೇಗಿದ್ದರು, ಈಗ ನನ್ನ ಜೊತೆ ಅವ್ರು ಇರೋದು ನಿಜವಾಗ್ಲೂ ಸತ್ಯನಾ, ಇದೇ ಅವರ ವ್ಯಕ್ತಿತ್ವನ, ಇದೇ ಅವರ ಕ್ಯಾರೆಕ್ಟರಾ ಅಂತ ನಿಮಗೆ ಸ್ವಲ್ಪ ಅಕಾಂಪ್ಲಿಷ್ಮೆಂಟ್ ಅಂತಂದರೆ ಸರಿಯಾದ ರೀತಿಯಲ್ಲಿ ನಿಮಗೆ ಕಂಪ್ಲೀಟ್ ಅವ್ರನ್ನ ತಿಳ್ಕೊಳಕ್ಕಾಗಿಲ್ಲ. ಎಸ್, ಅದಕ್ಕೋಸ್ಕರನೇ ಈ ರೀಡಿಂಗ್ ನಡೀತಾ ಇರೋದು ಕೂಡ. ನೋಡೋಣ ಬನ್ನಿ ಫ್ರೆಂಡ್ಸ್, ಈಗ ಏನು ಆನ್ಸರ್ ಟ್ಯಾರೋಟ್ ರೀಡಿಂಗಲ್ಲಿ ಬರುತ್ತೆ. ನಿಮ್ಮ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಹೇಗಿದ್ದಾರೆ ಅವರು, ಹೇಗಿದ್ದರು, ಹೇಗಿದ್ದಾರೆ, ಮುಂದೆ ನಿಮ್ಮ ಜೊತೆ ಹೇಗಿರ್ತಾರೆ ಅನ್ನೋದನ್ನು ಖಂಡಿತವಾಗ್ಲೂ ನೀವು ತಿಳ್ಕೊಬೋದು. ಏನಂದರೆ ಮೇಲ್ಗಡೆ ಒಂಥರ ಇದ್ರೂ ಒಳಗಡೆ ಒಂದು ಮನಸ್ಥಿತಿ ಇರುತ್ತೆ ಎಲ್ರಿಗೂ ಅಲ್ವಾ. ಅದನ್ನೇ ಇವಾಗ ನೋಡೋಣ. ಮೊದಲು ಅವರ ಜೀವನದಲ್ಲಿ ಮೊದಲು ಹೇಗಿದ್ರು ನೀವು ಸಿಗೋಕ್ಕಿಂತ ಮುಂಚೆ, ಮತ್ತು ಅವ್ರ ಮನಸ್ಥಿತಿ ಹೇಗಿದೆ ಅಂತ ನೋಡೋಣ, ಹೇಗಿತ್ತು ಅಂತ ನೋಡೋಣ.
ಟಾಕ್ಸಿಸಿಟಿ ಇತ್ತು ತುಂಬ ಅವರಲ್ಲಿ, ಅಡಿಕ್ಷನ್ ಇದ್ದರು, ತುಂಬ ಸಿಗರೆಟ್ ಸೇದೋದು ಅಥವಾ ಡ್ರಿಂಕ್ಸ್ ಆಲ್ಕೋಹಾಲ್ ಮಾಡೋದು, ತುಂಬ ಬಾಂಡೇಜ್ ಹೆಂಗಿರ್ತಿತ್ತು ಅಂದರೆ ಅವ್ರ ಪ್ಯಾಟ್ರನ್ಸು ತುಂಬ ಕಷ್ಟಕರವಾದದ್ದು ಜೀವನದಲ್ಲಿ. ಅವರು ಚಿಕ್ಕ ವಯಸ್ಸಲ್ಲಿ ಏನೇನೋ ಟ್ರಾಮಾಗಳು ಅವರಲ್ಲಿ ನೋಡ್ಬಿಟ್ಟಿದ್ದಾರೆ. ಒಂದು ಜೀವನದಲ್ಲಿ ಸ್ಟಕ್ ಆಗಿಬಿಟ್ಟಿದ್ದಾರೆ, ಅವರು ಸ್ಟಕ್ ಆಗಿದ್ರು ಅವರು. ಒಂದು ಬೌಂಡ್ ಹೇಗಾಗಿದ್ರು ಅಂದರೆ ಅವರು ಇಷ್ಟೇ ಜೀವನದಲ್ಲಿ ಕಷ್ಟನೇ ಬರೀ ಅನ್ನೋ ಥರ ಅವರು ಸಖತ್ತು ಕಷ್ಟ ಅನುಭವಿಸಿದ್ದಾರೆ. ಎನರ್ಜಿ ವ್ಯಾಂಪೈರ್ ಅಂದರೆ ಈ ವ್ಯಕ್ತಿ ಹೇಗಿದ್ರು ಅಂದರೆ ತುಂಬ ಅವ್ರಿಗೆ ಟಾಕ್ಸಿಕ್ ಆಗಿದ್ದರಿಂದ, ಅವ್ರಿಗೆ ಹಿಂಸೆ ಆಗಿದ್ದರಿಂದ ಬೇರೆಯವ್ರಿಗೂ ಹಿಂಸೆ ಆಗ್ತಿತ್ತು ಅವ್ರ ಜೊತೆ ಇರೋದಕ್ಕೆ. ಏನಪ್ಪ ಇವನು ಹಿಂಗೆ, ಏನಪ್ಪ ಇವಳು ಈ ಥರ, ಇವಳ ಜೊತೆ ಇರೋಕ್ಕಾಗಲ್ಲ, ತುಂಬ ಕಷ್ಟ ಇದೆ ಜೀವನ, ಹೆಂಗೋ ಏನೋ ಮುಂದೆ ಅನ್ನೋ ಥರ ಇದ್ದರು ಇವರು. ಆ ರೀತಿ ಇದ್ದರು. ಯಾಕೆಂದರೆ ಅವರು ಟ್ರಾಮಾದಲ್ಲಿದ್ದಾರೆ. ಇವಾಗ ಅವ್ರಿಗೆ ಏನು ಇದರಲ್ಲಿ ರೆಮಿಡಿ ಬರ್ತಾ ಇದೆ ನೋಡಿ. ಗುರುಗ್ರಹ ಅವರಲ್ಲಿ ಚೆನ್ನಾಗಿರಲಿಲ್ಲ, ಗ್ರೋತ್, ಅವ್ರ ಜೀವನದಲ್ಲಿ ಗ್ರೋತ್ ಇರಲಿಲ್ಲ, ಅಡ್ವೆಂಚರ್ ಏನೂ ಇಲ್ಲ, ನ್ಯೂ ಆಪರ್ಚುನಿಟೀಸ್ ಏನು, ಯಾವುದು ಕೈ ಹಾಕಿದ ಕೆಲಸ ಎಲ್ಲ ಒಂದು 3 ತಿಂಗಳಿಂದ, ಒಂದು 4 ತಿಂಗಳಿಂದ ಅಥವಾ ಒಂದು ಲಾಸ್ಟ್ ಇಯರಿಂದ ಅವ್ರಿಗೆ ಏನು ಕೈ ಹಾಕಿದ ಕೆಲಸ ಕೈಗಿಡ್ತಾ ಇರಲಿಲ್ಲ. ಹೆಂಗನಿಸ್ತಿತ್ತು ಅಂದರೆ, ಅಯ್ಯೋ ಏನು ಜೀವನನೋ, ಬರೀ ಸಾಲ, EMI ಕಟ್ಟು, ದುಡ್ಡು ಮಾತ್ರ ಬರೋದಿಲ್ಲ, ಇನ್ಕಮ್ ಇಲ್ಲ, ಔಟ್ ಗೋಯಿಂಗ್ ಜಾಸ್ತಿ ಅನ್ನೋ ಥರ ಇತ್ತು. ಗುರುಗ್ರಹನ ಪ್ರಾಬ್ಲಮ್ ಇದ್ರೇ ಈ ಥರದ್ದೆಲ್ಲ ನಡೆಯುತ್ತೆ ನಿಜವಾಗ್ಲೂ. ಕೋಲ್ಡ್ ಕಂಟ್ರೋಲ್, ಸೈಲೆಂಟಾಗಿರೋರು, ಅಬ್ಸರ್ವ್ ಮಾಡೋರು, ಅವರು ಬಚ್ಚಿಟ್ಕೊಳ್ಳೋದು. ಲೈಕ್ ಹೆಂಗೆ ಅಂದರೆ ಯಾರ ಮುಂದೆನೂ ಬರೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಸೀಕ್ರೆಟಿವ್ ಆಗಿರಬೇಕು, ನನಗೆ ಯಾರ ಜೊತೆನೂ ಸೇರೋದಕ್ಕೆ ಇಷ್ಟ ಇಲ್ಲ, ಫೀಲಿಂಗ್ಸ್, ಎಮೋಷನ್ಸ್ ಜಾಸ್ತಿ ಇರ್ತಿತ್ತು ಅವ್ರಿಗೆ. ಎಲ್ಲನೂ ಬ್ಲಾಕ್ ಮಾಡ್ಕೊಂಬಿಟ್ಟಿದ್ರು. ಯಾರು ಸಹವಾಸನೂ ಬೇಡ, ಯಾರು ಸರಿ ಇಲ್ಲ, ಎಲ್ಲ ಸುಳ್ಳು, ಎಲ್ಲ ಮೋಸ ಮಾಡೋರೆ, ತುಂಬ ಸೀಕ್ರೆಟಿವ್ ಆಗಿರೋದು. ನಿಮಗೂ ಕನ್ಫ್ಯೂಷನ್ ಆಗ್ತಾಯಿತ್ತು ಅವ್ರು ಆಡೋ ರೀತಿ ನೋಡಿ, ಇವ್ರ ಜೊತೆ ಇರಬೇಕಾ ಬೇಡವಾ ಅಂತ ಅನಿಸೋದು. ತುಂಬ ಕೋಲ್ಡಾಗಿ, ತುಂಬ ಹಾರ್ಷಾಗಿ ಅವರು ನಿಮ್ಮ ಜೊತೆ ವರ್ತನೆ ಮಾಡ್ತಿದ್ರು. ಬೇರೆಯವ್ರ ಜೊತೆ ಕೂಡ ಹಾಗೆ ವರ್ತನೆ ಮಾಡ್ತಾಯಿದ್ರು. ಈ ಪರಿಸ್ಥಿತಿಗೆ ಕಾರಣ ಏನಿರ್ಬೋದು? ಅವರ ಚೈಲ್ಡ್ಹುಡ್ ಟ್ರಾಮಾ ಇರ್ಬೋದು, ಅವ್ರ ಜೀವನ ಶೈಲಿ ನೀವು ಬಂದ ಮೇಲೆ ಹೇಗಿದೆ, ಈಗ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ನೋಡೋಣ. ಎಸ್, ಈಗ ಅಟ್ ಪ್ರೆಸೆಂಟು ಅಷ್ಟೇ ಅವರು ಕನ್ಫ್ಯೂಷನಲ್ಲೇ ನಡೆಸ್ತಾ ಇದ್ದಾರೆ ಜೀವನ. ಫ್ರೆಂಡ್ಸ್, ಹೆಂಗಿದೆ ನೋಡಿ, ಅನ್ಸರ್ಟೈನ್, ಅನ್ಕ್ಲಿಯರ್, ಅನ್ಶ್ಯೂರ್, ಎಲ್ಲ ವಿಷಯದಲ್ಲೂ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಶ್ಯೂರಾಗಿ ಹೇಳೋಕ್ಕೆ ಆಗಲ್ಲ ಅವ್ರಿಗೆ. ಅಯ್ಯೋ ಇವತ್ತು ದುಡ್ಡಿದೆ, ನಾಳೆ ದುಡ್ಡಿರಲ್ಲ, ಹೆಂಗಿರುತ್ತೋ ಏನೋ ಜೀವನ ಹೇಳೋಕ್ಕಾಗಲ್ಲ, ಜನ ಹೆಂಗೆ ಬದಲಾಗ್ತಾರೆ ಹೇಳೋಕ್ಕಾಗಲ್ಲ, ಇವತ್ತು ನೀನಿದೆಯಾ ನಾಳೆ ನೀನು ಹೊಟ್ಟೋಗ್ತೀಯನೋ ಯಾರು ಗೊತ್ತು, ನನ್ನ ಜೊತೆ ಯಾರೂ ಇರಲ್ಲ, ಎಲ್ಲ ಇಷ್ಟೇ ಅಂತ ಒಂಥರ ಅವರು ಸೀಕ್ರೆಟಿವ್, ಗುಪ್ತಗಾಮಿನಿ ಅಂತಾರಲ್ಲ, ಆ ಥರ ಅವರು ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ ಈಗ ಅಟ್ ಪ್ರೆಸೆಂಟ್. ಥಿಂಕಿಂಗ್, ಮಿಸ್ಸಿಂಗ್ ಯು, ಕ್ರೇವಿಂಗ್, ಡಿಸೈರಿಂಗ್. ಒಂದು ಮಾತ್ರ ಸತ್ಯ, ಅವ್ರಿಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ ಇದೆ, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ, ನಿಮ್ಮನ್ನು ಮಿಸ್ ಮಾಡ್ತಾ ಇರ್ತಾರೆ ಯಾವಾಗಲೂ ಕೂಡ. ಅವ್ರ ಪ್ರತಿಯೊಂದು, ಅವರ ಖುಷಿಯಲ್ಲಿ, ಅವರ ದುಃಖದಲ್ಲಿ ನಿಮ್ಮನ್ನ ಮಿಸ್ ಮಾಡ್ತಾ ಇರ್ತಾರೆ. ಅವ್ರು ಎಷ್ಟು ಕ್ರೇವ್ ಮಾಡ್ತಾರೆ ಅಂದರೆ ನಿಮ್ಮ ಬಗ್ಗೆ, ನೀವು ಎಲ್ಲ ವಿಷಯದಲ್ಲೂ ನಿಮ್ಮ ಹತ್ರ ಬಂದು ಹಂಚ್ಕೋಬೇಕು. ಏನೇ ಆದರೂ, ಒಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಓಪನ್ ಬುಕ್ ಥರ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಬಟ್ ಹೇಳ್ಕೊಂಡಾಗ ನೀನು ಎಲ್ಲಿ ಬಿಟ್ಟೋಗ್ಬಿಡ್ತೀಯ, ಹೇಳ್ಕೊಂಡಾಗ ನೀನು ಎಲ್ಲಿ ನನ್ನನ್ನು ಅಸಡ್ಡೆ ಮಾಡಿಬಿಡ್ತೀಯ, ಹೇಳ್ಕೊಂಡಾಗ ಎಲ್ಲಿ ನೀನು ನನಗೆ ಪ್ರೀತಿ ತೋರಿಸಲ್ಲ ಅನ್ನೋ ಒಂದು ನಂಬಿಕೆಯಲ್ಲಿ ಕಳ್ಕೊಂಬಿಡ್ತೀಯ ಅವ್ರ ಮೇಲೆ ಅನ್ನೋ ಒಂದು ಭಯದಲ್ಲಿದ್ದಾರೆ. ಆದರೆ ನಿಮ್ಮ ಮೇಲೆ ತುಂಬ ಆಸೆ ಇದೆ, ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ಎಲ್ಲ ವಿಶ್ವಾಸ ಇದೆ, ಎಲ್ಲ ಇದೆ.
ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ಅವ್ರ ಒಳಗಡೆನೆ, ಮನಸ್ಸಿನ ಒಳಗಡೆನೆ. ಯಾವಾಗ ಒಬ್ಬ ವ್ಯಕ್ತಿ ಬಾಯ್ಬಿಟ್ಟು ಎಲ್ಲ ಹೇಳ್ತಾನಲ್ಲ, ಅವಾಗ ಅವನು ಮಿಸ್ ಮಾಡ್ಕೊಳ್ಳಲ್ಲ, ಎದುರುಗಡೆ ಇರಲಿ ಇಲ್ಲದೆ ಹೋಗಲಿ. ಆದರೆ ಯಾವುದೇ ವ್ಯಕ್ತಿ ಅವ್ನಿಗೆ ಏನು ಹೇಳ್ಕೊಳಕ್ಕಾಗ್ತಾ ಇಲ್ಲ ಅಂದಾಗ ಅವ್ನು ತುಂಬ ಮಿಸ್ ಮಾಡ್ಕೋತಾನೆ. ಎದುರುಗಡೆ ಇದ್ದರೂ ಕೂಡ ಮಿಸ್ ಮಾಡ್ಕೋತಾನೆ. ಏನೋ ಹೇಳಬೇಕು ಅಂತ ಬರ್ತಾರೆ, ಏನಿಲ್ಲ ಅಂತ ಸುಮ್ಮನೆ ಆಗೋಗ್ತಾರೆ. ರಿಲೀಸಿಂಗ್, ಪ್ಯೂರಿಫೈಯಿಂಗ್, ಕ್ಲೆನ್ಸಿಂಗ್. ನೋಡಿ, ಇದರಲ್ಲಿ ರೆಮಿಡಿ ಬಂದಿದೆ. ಅವ್ರು ಹೀಲಪ್ ಆಗಬೇಕು. ಏನು ಹಿಂದೆ ನಡೆದಿದೆ, ಏನು ಪ್ರಾಬ್ಲಮ್ಸ್ ನೋಡಿದ್ದಾರೆ ಇದುವರೆಗೂ, ಅದನ್ನು ಅವರು ರಿಲೀಸ್ ಮಾಡಬೇಕು. ಮತ್ತು ಅದು ಪ್ಯೂರಿಫೈ ಆಗಬೇಕು. ಅವ್ರ ಮನಸ್ಸಲ್ಲಿ ಪ್ರತಿಯೊಂದು ಪ್ಯೂರಿಫೈ ಆಗಬೇಕು. ಮತ್ತು ಅದು ಕ್ಲೆನ್ಸ್ ಆಗಬೇಕು. ಹೇಗೆ? ಅವ್ರು ಮೆಡಿಟೇಷನ್ ಮಾಡಬೇಕಾಗುತ್ತೆ, ಕಾಮಾಗಿರೋ ಜಾಗಕ್ಕೆ ಹೋಗ್ಬೇಕಾಗುತ್ತೆ, ನೇಚರ್ನ ಅವ್ರು ನೋಡಬೇಕಾಗುತ್ತೆ, ನೇಚರ್ ಜೊತೆಗೆ ಸಮಯ ಕಳಿಬೇಕಾಗುತ್ತೆ. ಆದಷ್ಟು ನೀವು ಜಾಸ್ತಿ ಕೆದ್ಕೋದು, ಜೋರು ಮಾಡೋಕ್ಕೆ ಹೋಗಬೇಡಿ. ಸಮ್ಟೈಮ್ಸ್ ಅವ್ರಿಗೆ ಸೈಲೆಂಟಾಗಿದ್ದಾರೆ ಅಂತಂದರೆ ಹಾಗೆ ಇರೋದಕ್ಕೆ ಬಿಟ್ಬಿಡಿ. ಕೆಲವು ಸಲ ಅಬ್ಸರ್ವ್ ಮಾಡಿ ಅವ್ರಿಗೇನು ಪ್ರೀತಿಯಿಂದ ಏನು ಇಷ್ಟ ಆಗುತ್ತೆ ಅದನ್ನು ಮಾಡೋದಕ್ಕೆ ಬಿಡಿ. ಅವರು ಹೀಲ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಏನೇನು ಆಗಿದೆ ಸಂದರ್ಭಗಳನ್ನ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಕೆಟ್ಟ ವ್ಯಕ್ತಿ ಅಥವಾ ಒಂದು ನೆಗೆಟಿವ್ ವೈಬ್ಸ್ನೆಲ್ಲ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಲೆನ್ಸಿಂಗ್ ಮಾಡ್ತಾ ಇದ್ದಾರೆ. ದಟ್ ಈಸ್ ವಾಟ್ ಅಲ್ಲಿ ಆಗ್ತಾ ಇರೋದು ಅವ್ರಿಗೆ. ಆ್ಯಂಡ್ ಇವಾಗ ನಿಮಗೆ ಅದು ಫ್ಯೂಚರ್ಗೆ ಅವ್ರಿಗೆ ಒಳ್ಳೇದಾಗೋದು ಏನು ಅಂದರೆ, ಅವರು ಗುರುಗ್ರಹನ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ನ್ಯೂ ಆಪರ್ಚುನಿಟೀಸ್ ಬರುತ್ತೆ ಅವ್ರಿಗೆ, ಒಳ್ಳೇದಾಗುತ್ತೆ ಅವ್ರಿಗೆ. ಗುರುಗ್ರಹನ ಪೂಜೆ ಮಾಡಿದ್ರೆ ಇದು ಅವ್ರಿಗೆ ರೆಮಿಡಿ ತೋರಿಸ್ತಾ ಇರೋದು. ಮತ್ತು ಹೀಲಪ್ ಆಗಬೇಕು ಅವರು. ಯಾರಾದರೂ ಟೀಚರ್ ಯಾರಾದರೂ ಹೀಲ್ ಮಾಡೋರ ಹತ್ರ ಒಂದು ಹೀಲಿಂಗ್ ಸೆಷನ್ ತೊಗೊಳ್ಬೋದು. ಇಲ್ಲ ಅವರೇ ಹೀಲ್ ಆಗ್ತಾರೆ ಅಂತಂದರೆ ಮೆಡಿಟೇಷನ್ ಮಾಡ್ಬೋದು. ಮತ್ತು ಅವರು ಯಾವುದೇ ರೀತಿಯ ಹೀಲಿಂಗ್ ಅಂದರೆ ಯೋಗ ಕ್ಲಾಸಿಗೆ ಸೇರ್ಬೋದು, ಒಂದು ವಾಕ್ ಹೋಗ್ಬೋದು. ಫ್ರಸ್ಟ್ರೇಷನ್ ಎಲ್ಲ ತೆಗಿಬೇಕಾಗಿರೋವಂಥ ಎಕ್ಸಸೈಸಸ್, ಜಿಮ್, ಕಾರ್ಡಿಯೋ ಎಕ್ಸಸೈಸ್ ಈ ಥರ ಎಲ್ಲ ಮಾಡಿದ್ರೆ ಖಂಡಿತವಲ್ಲೂ ಒಂದು ಐಡಿಯಾ ಬರುತ್ತೆ. ಅವರು ಇಷ್ಟಪಡೋ ಥರ ಆಗಬೇಕು. ಅವರು ಏನೇ ಒಂದು ಟಾಕ್ಸಿಟಿ ಇರಲಿ, ಯಾರು ಏನೇ ಮಾಡಿರಲಿ, ಅವ್ರಿಗೆ ಏನೇ ಪ್ರಾಬ್ಲಮ್ ಆಗಿದ್ರು ಅದನ್ನೆಲ್ಲ ಬಿಟ್ಬಿಡ್ಬೇಕು. ಓಕೆ ಫೈನ್, ಇದೆಲ್ಲ ಆಯಿತು, ಇನ್ಮೇಲಿಂದ ಇದೆಲ್ಲ ರಿಪೀಟ್ ಆಗದಿರೋ ಥರ ನಾನು ನೋಡ್ಕೋಬೇಕು, ಇನ್ಮೇಲೆ ಇದೆಲ್ಲ ರಿಪೀಟ್ ಆಗಲ್ಲ ಅಂತ ಯೋಚನೆ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡಬೇಕಾಗತ್ತೆ. ನೋಡಿ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಈಗ ಮನಸ್ಸಲ್ಲಿ ಅಂದರೆ, ಎಲ್ಲ ಯೂನಿವರ್ಸ್ ಕೊಡ್ತಾ ಇದೆ, ಪ್ರತಿಯೊಂದು ಯೂನಿವರ್ಸ್ ಕೊಡ್ತಾ ಇದೆ. ಆದರೆ ಅವ್ರಿಗೆ ಯೋಚನೆ ಮಾಡೋ ಶಕ್ತಿನ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಅಂದ್ಕೊಂಡಿದ್ದ ರೀತಿ ಏನೂ ಆಗ್ತಾ ಇಲ್ಲ, ನಾನೊಂದು ಮಾಡಿದ್ರೆ ಅದರಂತೆ ನಡೀತಾ ಇಲ್ಲ, ನಾನು ಯಾವುದನ್ನ ಮಾಡಬೇಕು ಅನ್ಕೋತಾ ಇದ್ದೀನಿ ಅದನ್ನ ನಡೀತಾ ಇಲ್ಲ ಅಂತ ಅನ್ಕೋತಾ ಇದ್ದಾರೆ. ಬಿಕಾಸ್ ಯೂನಿವರ್ಸ್ ಇವ್ರಿಗೆ ಅಂತಲೇ ಒಂದು ಹೊಸದು ಬೇರೆದೇ ಒಂದು ಐಡಿಯಾ ಇದೆ. ಇವ್ರಿಗೆ ಅಂತಲೇ ಜೀವನ ಬೇರೆದಿದೆ. ಇವ್ರು ಅದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಇವ್ರ ಜೀವನದಲ್ಲಿ ಏನು ಮಾಡಬೇಕು, ಏನು ಹೇಗಿರಬೇಕು ಅನ್ನೋದು ಒಂದು ದಾರಿ ತೋರಿಸ್ತಿರ್ಬೋದು ಫ್ರೆಂಡ್ಸ್. ಆಲ್ರೆಡಿ ದಾರಿ ತೋರಿಸ್ತಾ ಇರ್ಬೋದು. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನೋಡಿ, ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾಳೆ ಫ್ಯಾಮಿಲಿ ಜೊತೆ ಏನು ಮಾಡೋದು, ದುಡ್ಡಿನ ವ್ಯವಸ್ಥೆಗಾಗಲಿ, ಕೆರಿಯರು, ಬಿಸ್ನೆಸ್ ಮಾಡ್ತಿರ್ಬೋದು ಅಥವಾ ಕೆಲಸ ಮಾಡ್ತಿರ್ಬೋದು. ಒಂದು ದುಡ್ಡನ್ನ ಉಳಿಸೋದಕ್ಕಾಗ್ತಾ ಇಲ್ಲ, ಎಲ್ಲ ಏರಿಳಿತಗಳು ಆಗ್ತಾ ಇದೆ ಜೀವನದಲ್ಲಿ ಅಂತ ಅನ್ಕೋತಾ ಇದ್ದಾರೆ. ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಒಳಗಡೆ. ಇಲ್ಲ, ಅದೆಲ್ಲ ಸರಿ ಹೋಗುತ್ತೆ, ವರಿ ಮಾಡೋ ಅಂಥದ್ದು ಏನೂ ಇಲ್ಲ, ಎಲ್ಲ ಪ್ರತಿಯೊಂದು ಸರಿ ಹೋಗುತ್ತೆ. ಸರಿ, ಅದು ಸ್ವಲ್ಪ ಈಗ ಟೈಮ್ ಆ ರೀತಿ ಅವ್ರಿಗೆ ಇದೆ. ನೋಡಿ, ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಅವ್ರ ಜೀವನದಲ್ಲಿ ಗ್ರೋತ್ ನೋಡ್ತಾರೆ. ನೀವು ಅವ್ರ ಜೊತೆ ಇದ್ದು ಸಮರಸವಾಗಿದ್ದು ಅವ್ರಿಗೆ ಒಳ್ಳೆ ದಾರಿ ತೋರಿಸಿ, ಸ್ವಲ್ಪ ಅವ್ರಿಗೆ ಏನು ಮಾಡಬೇಕು ನಾಲೆಡ್ಜ್ ಸ್ವಲ್ಪ ಬರೋ ಥರ ಧೈರ್ಯ ಹುರಿದುಂಬಿಸಿ. ಯಾಕೆ ಇವ್ರು ಹಿಂಗಿದ್ದಾರೆ, ಯಾಕೆ ಇವ್ರು ಹಿಂಗೆ ಆಡ್ತಾರೆ ಅಂತ ಯೋಚನೆ ಮಾಡಬೇಡಿ. ಅವ್ರಿಗೆ ಹಿಂದೆ ಟ್ರಾಮಾ, ಹಿಂದೆ
ಕೆಲವು ಟಾಕ್ಸಿಸಿಟಿ ನೋಡಿರೋದ್ರಿಂದ ಅವ್ರಿಗೆ ಆ ರೀತಿ ಆಗ್ತಾ ಇದೆ. ಕೆಲವೊಂದು ಅವರು ತಪ್ಪುಗಳು ಮಾಡಿರೋದ್ರಿಂದ ಅವ್ರ ಜೀವನದಲ್ಲಿ ಪ್ರತಿಯೊಂದು ಈ ರೀತಿ ಆಗ್ತಾ ಇದೆ. ಎಸ್, ಮುಂದೆ ಆ ಥರದ್ದು ಏನೂ ಆಗಲ್ಲ, ವರಿ ಮಾಡುವಂಥದ್ದು ಏನಿಲ್ಲ. ಹಣಕಾಸಿನ ಸಮಸ್ಯೆ ಈಗ ಸ್ವಲ್ಪ ಸ್ವಲ್ಪ ಮುಂದೆ ಪರಿಹಾರ ಆಗುತ್ತೆ. ಆ್ಯಂಡ್ ಅವರು ಜೀವನದಲ್ಲಿ ಒಂದು ಲೆವೆಲಿಗೆ ಬಂದೇ ಬರ್ತಾರೆ. ಅವ್ರಿಗೆ ಬೇರೆ ಏನೂ ಯೋಚನೆ ಇಲ್ಲ ಫ್ರೆಂಡ್ಸ್. ನಿಮ್ಮ ಬಗ್ಗೆ ನೀವಿರ್ತೀರ ಅವ್ರ ಜೊತೇಲಿ ಸದಾಕಾಲ ಅನ್ನೋದು ಅವ್ರಿಗೆ ನಂಬಿಕೆ ಇದೆ. ಅವ್ರಿಗೇನಂದರೆ ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವ್ರು ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ. ಈ ಡೆವಿಲ್ ಕಾರ್ಡ್ ಬಂತು ಅಂತ ಯೋಚನೆ ಮಾಡಬೇಡಿ. ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಬಟ್ ಸ್ವಲ್ಪ ಟಾಕ್ಸಿಸಿಟಿ ಇದೆ ಅವರಲ್ಲಿ, ಸ್ವಲ್ಪ ನೆಗೆಟಿವಿಟಿ ಇದೆ. ಹಠ ಮಾಡೋದು, ಹೇಳಿದ ಮಾತು ಕೇಳದೇ ಇರೋದು, ಅವ್ರಿಗೆ ಹೇಳ್ದಂಗೆ ನಡಿಬೇಕು ಅನ್ನೋದು. ಯಾರಾದರೂ ಒಬ್ರು ಏನಾದರೂ ಹೇಳಿದ್ರೆ ಅದನ್ನು ತಗೊಳ್ಳಲ್ಲ ಬೇಗ ಮನಸ್ಸಿಗೆ. ನಾನು ಯಾಕೆ ಕೇಳಬೇಕು, ನನ್ನದೇ ಒಂದು ರೀತಿ ಇದೆ ಅಂತ ಯೋಚನೆ ಮಾಡಿದ್ರೆ ಈ ರೀತಿಯ ಯೋಚನೆ ಕಮ್ಮಿ ಆಗಬೇಕು. ಪ್ರೀತಿ ಎಲ್ಲ ತುಂಬ ಚೆನ್ನಾಗಿದೆ. ಪ್ರೀತಿ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ. ತುಂಬ ಪ್ರೀತಿಯಿಂದ ನೋಡ್ಕೋತಾರೆ. ಏನು ಬೇಕು ಕೇಳಿದ್ದೆಲ್ಲ ನೋಡ್ಕೋತಾರೆ, ಮಾಡ್ತಾರೆ. ಬಟ್ ಅವರು ತುಂಬ ಮೆಟೀರಿಯಲಿಸ್ಟಿಕ್ ಇದ್ದಾರೆ. ಅಂದರೆ ಹೆಚ್ಚೆಚ್ಚು ಒಂದ್ಸಲಿಗೇ ಹೆಚ್ಚಾಗಿ ದುಡ್ಡು ದುಡಿಬೇಕು, ಒಂದು ಬಲ್ಕ್ ಅಮೌಂಟ್ ಬರಬೇಕು, ಹೀಗಾಗಬೇಕು ಹಾಗಾಗಬೇಕು, ಜೀವನದಲ್ಲಿ ಎತ್ತರದಲ್ಲಿ ಇರಬೇಕು ಅನ್ನೋ ರಭಸದಲ್ಲಿ ಅವರು ತುಂಬ ಓಟ ಫಾಸ್ಟ್ ಇದ್ದಾರೆ. ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಹೌದು, ಇಲ್ಲಿ ಜುಪಿಟರ್ ಕಾರ್ಡು ಬಂದಿದೆ ಅಂದರೆ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಅದ್ರ ಬಗ್ಗೆನೇ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಅವ್ರಿಗೆ ಹಿಂದು ಮುಂದೆ ಎಲ್ಲಿ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ ಅಂತ. ವರಿ ಮಾಡಬೇಡಿ ಅಂತ ಹೇಳಿ ಆದಷ್ಟು ಸಪೋರ್ಟಿವ್ ಆಗಿರಿ ಅವ್ರ ಜೊತೆ. ನಿಜವಲ್ಲ ಅವ್ರಿಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗದಿರೋಷ್ಟು ಪ್ರೀತಿ, ಒಂಥರ ಪೊಸೆಸಿವ್ ಪ್ರೀತಿ ಅಂತಲೇ ಹೇಳ್ಬೋದು. ಏನೇ ಬೇಕಂದ್ರೂ ನೀವೇ ಎಲ್ಲದಕ್ಕೂ ಬೇಕು ಅನ್ನೋವಂಥದ್ದು. ನಿಮಗೆ ಸ್ವಲ್ಪ ಟಾರ್ಚರ್ ಥರ ಫೀಲ್ ಆಗ್ತಿರುತ್ತೆ, ಏನಪ್ಪ ಎಲ್ಲದಕ್ಕೂ ಹಿಂಸೆ ಇದೊಂಥರ ಅಂತ. ಬಟ್ ಅವ್ರ ಪ್ರಕಾರ ನೋಡಿದ್ರೆ ಅವ್ರಿಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗದಿರೋಷ್ಟು ಅವ್ರು ನಿಮ್ಮನ್ನು ಹಚ್ಕೊಂಡಿರೋದಿದು. ಅವ್ರು ಒಂಥರ ಜಗಳ ಆಡೋಕ್ಕೂ ನೀವೇ ಬೇಕು, ಪ್ರೀತಿ ಮಾಡೋಕ್ಕೂ ನೀವೇ ಬೇಕು, ಕೋಪ ತೋರಿಸ್ಕೊಳ್ಳೋಕ್ಕೂ ನೀವೇ ಬೇಕು, ಹೆಲ್ಪ್ ಮಾಡೋಕ್ಕೂ ನೀವೇ ಬೇಕು. ಈ ರೀತಿ ಮಾಡ್ತಿರೋರು ಇದರಿಂದ ನಿಮಗೆ ಕನ್ಫ್ಯೂಷನ್ ಸ್ಟೇಟ್. ಏನು ಇವ್ರ ಮನಸ್ಸಲ್ಲಿ ನಮ್ಮ ಬಗ್ಗೆ ಏನಿದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ, ಇವ್ರು ನಮ್ಮ ಜೊತೆ ಹೇಗಿರ್ತಾರೆ, ಇವ್ರ ಜೊತೆ ನಾನು ಹೆಂಗೆ ಜೀವನ ಕಳೆಯೋದಪ್ಪ, ಅರ್ಥನೇ ಆಗ್ತಾ ಇಲ್ಲ ಈ ವ್ಯಕ್ತಿ ಅಂತ ಅನ್ನಿಸ್ಬಿಟ್ಟಿರ್ತಾರೆ ನಿಮಗೆ. ಬಟ್ ಡೋಂಟ್ ವರಿ, ಅವ್ರಿಗೆ ಸ್ವಲ್ಪ ಕೆರಿಯರ್ ವಿಷಯದಲ್ಲಿ, ಬೇರೆ ರಿಲೇಷನ್ಶಿಪ್ ವಿಷಯದಲ್ಲಿ ಅವ್ರು ತುಂಬ ಕಷ್ಟ ನೋಡ್ಕೊಂಡು ಬಂದಿರೋದ್ರಿಂದ ಅವ್ರು ಈ ರೀತಿ ಎಲ್ಲ ಆಡ್ತಾ ಇದ್ದಾರೆ. ಬೇರೆ ರಿಲೇಷನ್ಶಿಪ್ಗಳಲ್ಲಿ ಅವ್ರಿಗೆ, ಹೌದು ನೋಡಿ, ಇಲ್ಲಿ ಬೇರೆ ರಿಲೇಷನ್ಶಿಪ್ಗಳಲ್ಲಿ ಮೋಸ ಹೋಗಿದ್ದಾರೆ ಅವರು, ಸುಮಾರು ಮೋಸ ಹೋಗಿದ್ದಾರೆ. ಹಣಕಾಸಿನ ವಿಷಯದಲ್ಲಿ ಮೋಸ ಹೋಗಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ, ಜೊತೆಯಲ್ಲೇ ಇದ್ದು ಒಟ್ಟಿಗೆ ಊಟ ಮಾಡ್ಕೊಂಡಿದ್ದಂಥವರೇ ಇವ್ರಿಗೆ ಮೋಸ ಮಾಡಿದ್ದಾರೆ, ಇವ್ರ ಜೀವನ ಹಾಳು ಮಾಡಿದ್ದಾರೆ ಅನ್ನೋ ಥರ ಮಾಡಿ ಹೋಗಿದ್ದಾರೆ. ಅವ್ರನ್ನ ತುಂಬ ಒಳ್ಳೆಯ ವ್ಯಕ್ತಿ, ಇವ್ರು ಬಿಟ್ಟರೆ ನನ್ನ ಜೀವನದಲ್ಲಿ ಇನ್ಯಾರೂ ಒಳ್ಳೆಯವರಲ್ಲ, ಇವರೇ ನಮಗೆಲ್ಲ ಅಂತ ನಂಬಿರೋ ಅಂಥ ವ್ಯಕ್ತಿನೇ ಇವರಿಗೆ ಮೋಸ ಮಾಡಿ ಹೋಗಿದ್ದಾರೆ. ಅವ್ರಿಗೆ ಅದನ್ನು ತಡ್ಕೊಳ್ಳೋ ಆಗ್ತಾಯಿಲ್ಲ, ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ, ಹೇಗೆ ಎಲ್ಲನೂ ನಿಭಾಯಿಸ್ಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ತುಂಬ ಮೋಸ ಹೋಗಿದ್ದಾರೆ ನೋಡಿ. ಎಲ್ಲ ಸ್ವೋರ್ಡ್ಸ್ ಕಾರ್ಡ್ ಬರ್ತಾ ಇದೆ. ಈ ವ್ಯಕ್ತಿ ಹೇಗೆ ಅಂದರೆ ಮೋಸ ಮಾಡ್ತಿದ್ದಾರೆ, ಇವ್ರು ಸರಿ ಇಲ್ಲ ಅಂತ ಗೊತ್ತಿದೆ, ಆದರೂ ಕೆಲವೊಂದು ಸಲ ಕ್ಷಮಿಸಿ ಆಯಿತು ಬಿಡು ಅಂತ ಜೊತೆಗೆ ಸೇರಿಸ್ಕೋತಾರೆ, ಮತ್ತೆ ಮೋಸ ಹೋಗ್ತಾರೆ. ಗೊತ್ತಾದಾಗ ಅವ್ರ ಜೊತೆ ಜಗಳಾಡೋಕ್ಕೂ ಆಗ್ತಾಯಿಲ್ಲ, ಅವ್ರನ್ನ ಬಿಡೋದಕ್ಕೂ ಆಗ್ತಾಯಿಲ್ಲ. ಮನಸ್ಸಿಗೆ ತುಂಬ ಹಚ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಅದು ನಿಮಗೂ ಎಫೆಕ್ಟ್ ಆಗ್ತಾ ಇದೆ. ನೀವು ಹೇಳ್ತಾ ಇದ್ದೀರ ಇಂಥ ವ್ಯಕ್ತಿಗಳು ಬೇಡ ಜೀವನದಲ್ಲಿ, ಬಂದರೆ ನಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲೇ ಪ್ರಾಬ್ಲಮ್ ಆಗೋದು ಅಂತ ಹೇಳ್ತಾ ಇದ್ದೀರಾ. ಆ ವ್ಯಕ್ತಿಗೆ ಏನಾಗ್ತಾ ಇದೆ ಅಂದರೆ, ಎಲ್ಲ ಬಂದವರೆಲ್ಲ ಹಿಂದೆ ಬೆನ್ನು ಚೂರಿ ಹಾಕೋಂಥವ್ರೆ. ಅದನ್ನು ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ.
ಅವ್ರಿಗೆ ಯೋಚನೆ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಅಟ್ ಪ್ರೆಸೆಂಟ್ ಅವರು ಈ ಸ್ಥಿತಿಯಲ್ಲಿದ್ದಾರೆ. ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವೆಲ್ಲಿ ಬೇರೆ ರೀತಿ ತಿಳ್ಕೊತೀರೋ ಏನೋ ಅಂತ ಹೇಳ್ಕೊಳ್ತಾ ಇಲ್ಲ. ಇಲ್ಲ ಒಂದು ಈಗ ಇರ್ಬೋದು, ಹೇಳ್ಕೊಂಡ್ರೆ ಆಡ್ಕೊಂಬಿಟ್ರೆ ಅನ್ನೋ ಒಂದು ಬೇಜಾರು. ತುಂಬ ಕಷ್ಟಪಡ್ತಾ ಇದ್ದಾರೆ ಜೀವನದಲ್ಲಿ. ಒಂದು ಲೈಫ್ ಎಲ್ಲರಂತೆ ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಅವ್ರಿಗೂ ಇಷ್ಟ ಇದೆ. ಸಾಕಷ್ಟು ಜೀವನದಲ್ಲಿ ಪ್ರತಿಯೊಂದು ಪಾಠಗಳು ಕಲ್ತಿದ್ದಾರೆ. ಅವರು ಮೊದಲು ಇದ್ದಿದ್ದ ರೀತಿಗೂ ಇವಾಗ ಇರೋದಕ್ಕೂ ಭಾಳ ಚೇಂಜಸ್ ಇದೆ. ಭಾಳ ಯೋಚನೆ ಮಾಡ್ತಾರೆ, ಎಲ್ಲ ಸರಿ ಹೋದರೆ ಸಾಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕಷ್ಟಪಡ್ತಿರೋ ವ್ಯಕ್ತಿಗೆ ಖಂಡಿತವಲ್ಲೂ ಒಳ್ಳೇದಾಗೇ ಆಗುತ್ತೆ. ಯಾರೂ ಅವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವ್ರಿಗೆ ಒಳ್ಳೇದಾಗೇ ಆಗುತ್ತೆ, ಅದು ದೇವ್ರ ಕೈಲಿದೆ. ಯಾರು ಕೆಟ್ಟದ್ದು ಮಾಡ್ತಿದಾರೋ ಅವ್ರಿಗೆ ಒಳ್ಳೇದಂತೂ ಆಗೋದಿಲ್ಲ. ಇವರು ನಿಯತ್ತಾಗಿ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಅವರು ಜೀವನದಲ್ಲಿ ಕಷ್ಟಪಟ್ಟಿರೋದು ತುಂಬ ಅವ್ರಿಗೆ ನೋವು ಕೊಟ್ಟಿದೆ ನೋಡಿ. ಇದರಲ್ಲೂ ಅಷ್ಟೇ ಕಾನ್ಫ್ಲಿಕ್ಟೆಡ್ ಅಂತಲೇ ಬರ್ತಾ ಇದೆ. ಡಿಸಿಷನ್ಸ್, ಹಾಟ್ ಆ್ಯಂಡ್ ಕೋಲ್ಡ್, ಮಲ್ಟಿಪಲ್ ಚಾಯ್ಸ್ ಇದೆ ಅವ್ರಿಗೆ ಒಳಗಡೆ ಎಷ್ಟು ಗಲಾಟೆ ನಡೀತಾ ಇದೆ ಮನಸ್ಸಿನೊಳಗಡೆ ಅಂದರೆ ಒಂದು ಡಿಸಿಷನ್ ತೊಗೊಳಕ್ಕಾಗ್ತಾಯಿಲ್ಲ, ಒಂದು ನಿರ್ಧಾರ ಮಾಡೋಕ್ಕಾಗ್ತಾಯಿಲ್ಲ. ಕೋಪ, ಸಹನೆ, ಹಾಟ್ ಆ್ಯಂಡ್ ಕೋಲ್ಡ್ ಎಲ್ಲ ಮಿಕ್ಸ್ ಆಗಿ ಅವ್ರಿಗೆ ಜೀವನದಲ್ಲಿ ಮಲ್ಟಿಪಲ್ ಚಾಯ್ಸಸ್. ಹೆಂಗೆ ಅಂತಂದರೆ ಇದು ಮಾಡಲಾ ಬೇಡವಾ, ಇದು ಸರಿನಾ ಇಲ್ವಾ, ನಾನು ಏನು ಮಾಡಲಿ, ಈ ರೀತಿ ಮನಸ್ಸಿನಲ್ಲೇ ಅವ್ರಿಗೆ ಹೋರಾಟ ನಡೀತಾ ಇದೆ. ಅದು ನಿಮಗೂ ಗೊತ್ತಿರ್ಬೋದು, ಸ್ವಲ್ಪ ನೀವೂ ಅಬ್ಸರ್ವ್ ಮಾಡಿದ್ದೀರಾ. ಏನೋ ನಡೀತಾ ಇದೆ, ಸಮಥಿಂಗ್ ಇಸ್ ಫಿಶಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದಾರೆ ಅವರು ಅನ್ನೋದು ನಿಮಗೆ ಗೊತ್ತಾಗಬೇಕಾಗಿತ್ತು. ಭಾಳ ಅದು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಸಾಕಷ್ಟು ಮನಸ್ಸು ಒಡೆದೋಗಿದೆ ಅವ್ರಿಗೆ, ಹಾರ್ಟ್ ಬ್ರೋಕನ್ ಆಗಿದೆ. ಅವ್ರ ಲೈಫ್ನ ಡೆಸ್ಟ್ರಾಯ್ ಕೂಡ ಮಾಡೋದಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ, ಮಾಡಿದ್ದಾರೆ ಕೂಡ. ಅವ್ರಿಗೆ ಎಷ್ಟು ಮಟ್ಟಿಗೆ ಅಂತಂದರೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಜೀವನದಲ್ಲಿ ಸಮಸ್ಯೆ ನೋಡ್ತಿರ್ಬೋದು, ಅವ್ರ ಜೊತೆಗೆ ನೀವು ಸೇರಿ ನೋಡ್ತಿರ್ಬೋದು. ಅವ್ರ ಜೀವನದಲ್ಲಿ ಪಾಠ ತುಂಬ ಕಲಿಯೋದು. ಯಾಕಂದರೆ ಅವರು ಸರಿ ಇಲ್ಲದೆ ಇರೋ ಅಂಥ ವ್ಯಕ್ತಿಗಳನ್ನ ಹತ್ತಿರಕ್ಕೆ ಬಿಟ್ಕೊಂಡಿದ್ದೇ ದೊಡ್ಡ ಸಮಸ್ಯೆ ಆಗೋಗಿರೋದು ಅವ್ರಿಗೆ. ಕ್ಲಾರಿಟಿ, ಏಂಜಲ್ ಇಲ್ಲಿ ದೇವರು ಹೇಳ್ತಾರೆ, ಕ್ಲಾರಿಟಿ ಇರಲಿ ಜೀವನದಲ್ಲಿ, ನಿಜ, ಇಂಟೆನ್ಷನ್ಸ್, ಹಾನೆಸ್ಟಿ. ಏನಾದರೂ ಒಂದು ಒಳಗಡೆ ಸಮಸ್ಯೆ ಇದ್ದರೆ ಅದನ್ನು ಹೇಳ್ಕೊಳ್ಬೇಕು ಅವರು. ಮನಸ್ಸಿಂದ ಆಚೆ ನಿಜನ ಹೇಳ್ತಾ ಇಲ್ಲ, ಅವ್ರ ಇಂಟೆನ್ಷನ್ಸ್ ಏನು ಹೇಳ್ತಾ ಇಲ್ಲ, ಮುಚ್ಚಿಟ್ಕೊಳ್ತಾ ಇದ್ದಾರೆ. ಕೆಲವು ಸಲ ಅರ್ಧ ಹೇಳ್ತಾರೆ, ಅರ್ಧ ಹೇಳ್ತಿದ್ದಾಗೇನೆ ಇನ್ನರ್ಧ ಇನ್ನೇನಾದರೂ ಹೇಳಿದ್ರೆ ನನ್ನನ್ನು ಎಲ್ಲಿ ನನ್ನನ್ನು ಜಡ್ಜ್ ಮಾಡಿಬಿಡ್ತಾರೋ, ನಾನು ಹೀಗ ನಾನು ಹಾಗ ಅಂತ ಅಂದ್ಬಿಡ್ತಾರೋ ಅನ್ನೋ ಭಯದಲ್ಲಿ ಅವ್ರೇನು ಹೇಳ್ಕೊತಾ ಇಲ್ಲ ಫ್ರೆಂಡ್ಸ್. ಮುಂದೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನಿರ್ಬೋದು? ಥ್ಯಾಂಕ್ ಯು ಯೂನಿವರ್ಸ್. ಈ ಅವರ ಸಮಸ್ಯೆಗೆ ರೆಮಿಡಿ ಮುಂದೆ ಹೇಗಿರುತ್ತೆ ಅವ್ರ ಜೀವನ? ಇದು ತುಂಬ ಒಳ್ಳೆ ರೀತಿಯ ಕಾರ್ಡ್ ಬಂದಿದೆ. ಬ್ಯೂಟಿ ಅಂದರೆ ಹೊರಗಿನ ಫಿಸಿಕಲ್ ದೇಹದ ಸೌಂದರ್ಯ ಅಂತಲೇ ಅಲ್ಲ, ಅವರ ಮನಸ್ಸು ಒಳ್ಳೆಯ ಮನಸ್ಸು. ಅವ್ರಿಗೆ ಕೈಂಡ್ ಹಾರ್ಟ್ ಇದ್ದಾರೆ, ಅವರು ತುಂಬ ಚಾರ್ಮಿಂಗ್ ಇದ್ದಾರೆ, ಗ್ರೇಸ್ಫುಲ್ ಆಗಿದ್ದಾರೆ. ಅವ್ರ ಜೀವನದಲ್ಲಿ ಎಲ್ಲನೂ ಧೈರ್ಯವಾಗಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋ ಅಂಥ ಛಲ ಇರುವ ವ್ಯಕ್ತಿ. ಬಟ್ ಏನಂದರೆ ಸಿಚುಯೇಷನ್ ಸರಿ ಇಲ್ಲದೆ ಇರೋದಕ್ಕೆ ಒಂದು ಮಿಕ್ಸ್ಡ್ ಸಿಗ್ನಲ್ ಅಂತಾರಲ್ಲ, ಆ ರೀತಿ ಅವ್ರು ನಿಮಗೆ ಮಾಡ್ತಾ ಇದ್ದಾರೆ. ಖಂಡಿತವೂ ಅವ್ರಿಗೆ ಒಳ್ಳೆಯದಾಗುತ್ತೆ. ಗುರುವಿನ ಪೂಜೆ ಮಾಡಬೇಕು. ಇವೆಲ್ಲ ಕಮ್ಮಿ ಆಗೋದಕ್ಕೆ ಅವರು ಗುರುವಿನ ಪೂಜೆ ಮಾಡಬೇಕು, ಹೀಲಿಂಗ್ ಮಾಡ್ಕೋಬೇಕು ಅವರು. ಪ್ರತಿ ಗುರುವಾರ ಯಾವುದಾದ್ರು ಒಂದು ಗುರು ದೇವಸ್ಥಾನ, ರಾಘವೇಂದ್ರ ಸ್ವಾಮಿ, ಶಿರಡಿ ಸಾಯಿಬಾಬಾ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಲಿ, ಪೂಜೆ ಮಾಡಲಿ ಮನೆಯಲ್ಲಿ. ಮತ್ತು ಇವರಿಗೆ ಹೋಗಿ ಅನ್ನದಾನ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅನ್ನದಾನ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಏನಾದರೂ ಒಂದು ಚೂರು
ಜನಗಳಿಗೆ ಹಂಚ್ಬೋದು ಪ್ರಸಾದ ಥರ ಮಾಡಿ. ಆ ರೀತಿ ಮಾಡೋದ್ರಿಂದ ಆಮೇಲೆ ಈ ಜುಪಿಟರ್ ಗುರುನ ಪೂಜೆ ಮಾಡುವಾಗ ಹಳದಿಯ ಸ್ವೀಟ್ಸ್, ಯೆಲ್ಲೋ ಕಲರ್ ಸ್ವೀಟ್ಸು, ಮತ್ತು ಮನೆಯಲ್ಲಿ ಯೆಲ್ಲೋ ಕಲರ್ ಹೂವಿಂದ ಹಳದಿಯ ಹೂವಿಂದ ಪೂಜೆ ಮಾಡೋದು, ದೇವ್ರಿಗೆ ದೇವಸ್ಥಾನಕ್ಕೆ ಯೆಲ್ಲೋ ಕಲರ್ ಹೂವು ಕೊಡೋದು, ಗುರುವಾರ ಪೂಜೆ ಮಾಡೋದು, ಪ್ರತಿದಿನ ಓಂ ನಮೋ ಗುರುದೇವಾಯ ನಮಃ ಅಂತ ನೀವು ಜಪ ಮಾಡೋದ್ರಿಂದ 108 ಬಾರಿ 108 ಟೈಮ್ಸು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. 1 ತಿಂಗಳು 1.5 ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಎಲ್ಲ ಏನೇನು ಪ್ರಾಬ್ಲಮ್ ನೋಡಿದಿರ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಅವ್ರು ಖಂಡಿತವಾಗ್ಲೂ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ನಿಮ್ಮ ಜೀವನದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ, ನಿಮ್ಮ ಜೊತೆ ಹೇಗೆ ಜೀವನ ಮಾಡಬೇಕು ಅನ್ನೋದೇ ಅವ್ರಿಗೆ ಯೋಚನೆ ಆಗೋಗಿದೆ. ಒಳ್ಳೆ ದಿನ ಅಂತೂ ಬಂದೇ ಬರುತ್ತೆ. ಸಪೋರ್ಟ್ ಎಲ್ಲರೂ ಇದ್ದೀರಾ, ಸಪೋರ್ಟ್ಗೆ ಫ್ರೆಂಡ್ಸ್ ಇದ್ದಾರೆ, ಕೆಲವ್ರಿಗೆ ನೀವಿದ್ದೀರಾ, ಒಬ್ಬ ಗೆಳೆಯನಾಗಿ, ಪತಿ ಪತ್ನಿಯಾಗಿ, ಒಳ್ಳೆಯ ಪ್ರಿಯಕರ ಪ್ರೇಮಿಯಾಗಿ, ಅವ್ರಿಗೆ ಲೈಫಲ್ಲಿ ಏನು ಕ್ಲಾರಿಟಿ ಬೇಕು ಅನ್ನೋದನ್ನು ಅವ್ರು ತಗೊಳ್ಬೇಕು ಅವ್ರ ಜೀವನದಲ್ಲಿ. ಅದನ್ನು ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡಿ, ಜೊತೆಯಲ್ಲಿದ್ದು. ನಿಮ್ಮ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಯೋಚನೆ ಇಲ್ಲ, ನಿಮ್ಮ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ಅವ್ರು ಏನೇ ಇವಾಗ ಸಫರ್ ಮಾಡ್ತಾ ಇದ್ದಾರೆ, ಏನೇ ಒಂದು ಕಷ್ಟ ನೋಡ್ತಾ ಇದ್ದಾರೆ ಅವ್ರ ಜೀವನದಲ್ಲಿ ಅಂತಂದರೆ, ಅವ್ರ ಚೈಲ್ಡ್ಹುಡ್ ಟ್ರಾಮಾ ಇದೆ, ಅವ್ರ ಜೀವನದಲ್ಲಿ ಬಂದಂಥ ವ್ಯಕ್ತಿಗಳು ಕೊಟ್ಟಿರೋ ಕಾಟ ಕಷ್ಟಗಳಿಂದ, ಅವ್ರು ನೋಡಿರೋ ನಷ್ಟಗಳಿಂದ ಅವರು ಒಳಗಡೆನೆ ಸ್ವಲ್ಪ ಕೊರಗ್ತಿದ್ದಾರೆ. ನಿಮ್ಮ ಹತ್ರ ಹೇಳ್ಕೊಂಡ್ರೆ ನಿಮಗೂ ಬೇಜಾರು ಮಾಡ್ಸೋಕೆ ಇಷ್ಟ ಇಲ್ಲ ಅವ್ರಿಗೆ. ಸೊ ಅವ್ರಿಗೆ ಯಾವಾಗಲೂ ನಿಮಗೆ ಪಾಸಿಟಿವಿಟಿ ಕೊಡಬೇಕು ಅನ್ನೋದು ಅವ್ರ ಆಸೆ. ಅವ್ರದ್ದು ಸ್ವಲ್ಪ ಅವ್ರು ಆಡೋ ಅವತಾರ, ಅವರು ಲೈಕ್ ಮನಸ್ಸು ಹಾಳಾಗಿರೋದ್ರಿಂದ ನಿಮಗೆ ಅವ್ರು ಆಡೋ ಅವತಾರ ನೋಡಿದಾಗ ಯಾಕೆ ಈ ವ್ಯಕ್ತಿ ಈ ರೀತಿ ಆಡ್ತಾ ಇದ್ದಾರೆ, ರಾಕ್ಷಸನ ಥರ, ಕೆಲವು ರಾಕ್ಷಸಿ ಥರ ಕಿರ್ಚಾಡೋದು, ಕೂಗಾಡೋದು, ತಲೆ ಕೆಡಿಸ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರಿಗಿರೋ ಟೆನ್ಷನ್ಸ್ಗೆ, ಅವ್ರಿಗೆ ನಂಬಿಕೆ ಹೋಗಿರೋದ್ರಿಂದ ಕೆಲವು ವಿಷಯದಲ್ಲಿ ಆ ನಂಬಿಕೆ ವಾಪಸ್ ಬರೋ ಥರ ಮಾಡೋದು ನಿಮ್ಮ ಕೈಲಿದೆ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಬ್ಲೆಸ್ಸಿಂಗ್ಸ್ ಇದೆ ನೋಡಿ, ಏಂಜಲ್ ಆವಾಗಲೇ ತೋರಿಸ್ದೆ ನಾನು ನಿಮಗೆ. ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ. ಆದಷ್ಟು ಇನ್ನು 1.5 ತಿಂಗಳಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅವರು ಗುರು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇವತ್ತಿನ ದಿನ ಟ್ಯಾರೋಟ್ ರೀಡಿಂಗು. ಮತ್ತು ಎಲ್ಲ ಒಳ್ಳೆಯದಾಗಲಿ, ಯೂನಿವರ್ಸ್ ನಿಮ್ಮ ಕೈ ಹಿಡೀಲಿ, ನಿಮ್ಮ ಜೀವನದಲ್ಲಿ ನೀವು ಯಾರು ಇಷ್ಟಪಡ್ತಾ ಇದ್ದೀರೋ ಆ ವ್ಯಕ್ತಿ ಜೀವನದಲ್ಲಿ ಶುಭವಾಗಲಿ, ಸದಾಕಾಲ ನಗ್ನಗ್ತಾ ಸಂತೋಷವಾಗಿ ಸಮೃದ್ಧಿಯಿಂದ ತುಂಬಿರಲಿ ಅಂತ ಬೇಡ್ಕೊಳ್ತಾ, ನನ್ನ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದಷ್ಟು ರೀಡಿಂಗ್ಸ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹರಿ ಓಂ ಸಾಯಿರಾಮ್.